ಬಸವರಾಜ್ ಕಡ್ಲೆ ಅಂತೇಳಿ ಬೆಳಗಾವಿಯಿಂದ ಬಂದಿದ್ದೇವೆ. ಇವತ್ತಿನ ದಿವಸ ಏನು ಬೆಂಗಳೂರಿನಲ್ಲಿ ಜೈ ಹಿಂದ್ ಸಭಾ ಅಂತೇಳಿ ಮಾಡ್ಕೊಂಡಿದ್ದಾರೆ. ಇದು ಎಲ್ಲ ಸೈನಿಕರಿಗೆ ಒಂದು ಹೆಮ್ಮೆಯ ವಿಷಯ. ಅಲ್ಲದೆ ತುಂಬ ಜನ ಮಾತಾಡ್ತಾ ಇದ್ದರು ಪಾಕಿಸ್ತಾನ ವಿಷಯವಾಗಿ. ಪಾಕಿಸ್ತಾನ ಒಂದು ಕುತಂತ್ರ ದೇಶಿ, ಯಾವತ್ತೂ ನಮ್ಮನ್ನು ಕಾಡ್ತಾ ಇರ್ತಾರೆ. ಆ ಕಾಡುವ ವಿಷಯವಾಗಿ ಅವರಿಗೆ ನಮ್ಮ ಸೈನಿಕರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಅವರೇನಾದರೂ ಮುಂದುವರೆದರೆ ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ಅವರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅಲ್ಲದೇ ಇವತ್ತು ಕಾಶ್ಮೀರದಲ್ಲಿ ನನಗೊಂದು ಕ್ವಶನ್ ಮಾಡಿದ್ರು ಲಾಸ್ಟ್ ಒಬ್ಬರು ಮೀಡಿಯಾದವರು, ಕಾಶ್ಮೀರದಲ್ಲಿ ಇವರು ಉಗ್ರವಾದಿಗಳು ಯಾವ ರೀತಿ ಬರ್ತಾರೆ, ಯಾಕೆ ಅನುಕೂಲ ಮಾಡಿಕೊಡ್ತೀರ ಅವರಿಗೆ ಅಂತ ಹೇಳ್ಬಿಟ್ಟು. ಯಾರೂ ಅನುಕೂಲ ಮಾಡಿಕೊಡೋದಿಲ್ಲ ಸ್ವಾಮಿ, ಅವರಿಗೆ ಜೀವ ಬೆದರಿಕೆ ಇದೆ. ಕಾಶ್ಮೀರದಲ್ಲಿ ಏನಿರೋ ಜನ ಇದ್ದಾರಲ್ಲ ಅವ್ರಿಗೆ ಜೀವ ಬೆದರಿಕೆ ಇದೆ. ಅವ್ರ ಮನೆಯಲ್ಲಿ ಇದ್ಕೊಂಡು ಅವ್ರದ್ದೇ ಊಟ ಮಾಡಿಬಿಟ್ಟು ಅವ್ರ ಮನೆಯಲ್ಲೇ ಎಂಜಾಯ್ ಮಾಡಿಬಿಟ್ಟು ಹೋಗ್ತಾರೆ. ಒಂದು ವೇಳೆ ಅವ್ರ ವಿರುದ್ಧವಾಗಿ ಅವರೇನಾದರೂ ಒಂದು ನಿರೂಪಣೆ ಕೊಟ್ಟರೆ, ಅವ್ರ ವಿರುದ್ಧವಾಗಿ ಏನಾದರೂ ಒಂದು ನ್ಯೂಸ್ ಕೊಟ್ಟರೆ ಅವ್ರ ಮನೆಯೇ ಧ್ವಂಸ ಮಾಡ್ತಾರೆ. ಆ ಒಂದು ಹೆದರಿಕೆಗೋಸ್ಕರ ಇವರು ಸ್ವಲ್ಪ ಅವ್ರನ್ನ ಕಾಪಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಸೈನ್ಯ ಮತ್ತು ನಮ್ಮ ಸರ್ಕಾರ ಅನ್ಬೋದು, ನಮ್ಮ ಕಾಶ್ಮೀರ ಜನರಿಗಾಗಲಿ ಅಲ್ಲಿರೋ ಎಲ್ಲ ಒಬ್ಬ ವ್ಯಕ್ತಿಗಳಿಗೆ ಇವರು ಒಂದು ಧೈರ್ಯ ಕೊಟ್ಟಿದ್ದಾರೆ. ನೀವು ನಿಮ್ಮೊಂದಿಗೆ ನಾವಿದ್ದೇವೆ, ನೀವು ಯಾರಿಗೂ ಆಸರೆ ಕೊಡಬೇಡಿ ಅಂತೇಳಿ ಒಂದು ಸಂದೇಶವನ್ನು ಇವರು ನಮ್ಮ ಸೈನಿಕರು ಕೊಟ್ಟಿದ್ದಾರೆ. ಆ ಉದ್ದೇಶವಾಗಿಯೇ ಈಗಾಗಲೇ ಸುಮಾರು ಉಗ್ರವಾದಿಗಳನ್ನು ಹೊಡೆದುಹಾಕಿ ಅವರ ವಂಶವನ್ನೇ ನಿರ್ವಂಶ ಮಾಡಲಿಕ್ಕೆ ಹೊರಟಿದ್ದೇವೆ. ಇದು ಒಂದು ಶಾಂಪಲ್ ಆಗಿ ಒಂದು 1 ಅವರ್ ಏನು ದಾಳಿ ಮಾಡಿದ್ದಾರೆ, ಇದು ಶಾಂಪಲ್ ಅಂತ ತಿಳ್ಕೋಬೇಕು. ಇನ್ನು ಮುಂದೆ ಏನಾದರೂ ಅವರು ಈ ರೀತಿ ತಮ್ಮ ಉದ್ದಟತನವನ್ನು ಮುಂದುವರಿಸಿದ್ದೆ ಆದರೆ ಅವರ ನಿರ್ನಾಮ ಮಾಡಬೇಕು ಅಂತೇಳಿ ಸೈನ್ಯದ ಎಲ್ಲ 3 ಪದಾಧಿಕಾರಿಗಳು ವಿಚಾರ ಮಾಡಿ ನಿಂತ್ಕೊಂಡಿದ್ದಾರೆ. ಇನ್ ಕೇಸ್ ಅವರೇನಾದರೂ ಒಂದು ಸ್ವಲ್ಪನಾದರೂ ಮುಂದೆ ಬರೆದರೆ ಅವರು ಯಾರೂ ಉಳಿಯಲ್ಲ. ಇವನ್ ಪಾಕಿಸ್ತಾನ ಜನತೆ ಅಲ್ಲ, ಪಾಕಿಸ್ತಾನ ಸೈನಿಕರನ್ನು ಹೊಡೆದು ಹಾಕುವ ಒಂದು ಶಕ್ತಿ ಭಾರತ ದೇಶದ ಸೈನಿಕರಲ್ಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ. ಇದು ಇನ್ನೂ ಮುಗಿದಿಲ್ಲ. ಅಲ್ಲಿ ಇನ್ನೂ ಏನಾದರೂ ಸೆಕೆಂಡ್ ಫೇಸಲ್ಲಿ ಇದು ಜರುತ್ ಬಿದ್ದರೆ ನಮಗೆ ನಾವು ಎಲ್ಲರೂ ಹೋಗ್ಲಿಕ್ಕೆ ಸಿದ್ಧಿದ್ದೇವೆ. ಈಗ ಮತ್ತು ನಾವು ಅಲ್ಲಿ ಹೋಗಿ ಪಾಕಿಸ್ತಾನ ಜೊತೆಯಲ್ಲಿ ಲಡಾಯಿ ಮಾಡಿ ಅವ್ರು ಪಾಕಿಸ್ತಾನ ಮುಗಿಸಿ ಬರಬೇಕಂತ ಒಂದು ಇದಾಗಿದೆ. ಪಿಕ್ಚರ್ ಬಾಕಿ ಹೇ ಅಭಿ पूरा पिक्चर बाकी है अभी सब थोड़ा ट्रेलर हुआ है. ನಾನು ದೇಶದ ಜನತೆಗೆ ಮತ್ತು ಹಿಂದೂಸ್ತಾನದ ಈ ಕರ್ನಾಟಕದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾವು ಏನಾದರೂ ಇಂಡಿಯನ್ ಆರ್ಮಿಗೆ ಸಹಾಯ ಮಾಡಬೇಕು ಅಂತಂದರೆ ಸ್ವಲ್ಪ ನಾವು ಚೈನಾ ಅಟಮನ್ನು ಬ್ಯಾನ್ ಮಾಡಬೇಕು. ಯಾಕಪ್ಪ ಅಂತಂದರೆ ಒಂದು ತಿಂಗಳಿಗೆ $3 ಟ್ರಿಲಿಯನ್ ಇಲ್ಲಿ ಎಕಾನಮಿ ಅವ್ರದ್ದು ಬಿಸ್ನೆಸ್ ನಡೀತಾ ಇದೆ. ಅದರಿಂದ ಅದೇ ಬಿಸ್ನೆಸ್ಸಿಂದ ಅವರು ಕಮಾಯಿಸಿ ಅವರು ಪಾಕಿಸ್ತಾನಕ್ಕೆ ಹಣವನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಒಂದು ಉಗ್ರವಾದಿ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ದೇಶದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕದ ಈ ಚೈನಾ ಐಟಮ್ ಇದೆ, ಚೈನಾ ಬಿಸ್ನೆಸ್ ಇದೆ, ಅದನ್ನೆಲ್ಲ ಬಂದ್ ಮಾಡಬೇಕು, ಬಹಿಷ್ಕಾರ ಮಾಡಬೇಕು, ಸ್ವದೇಶಿ ಯೂಸ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಸೈನಿಕರಿಗೆ ಹೊಸದಾದ ಬಸ್ಸು, ಅದೇ ಈಗಾಗಲೇ ಒಂದು 15 ದಿವಸ ಆಗಿರಬೇಕು ಆ ಬಸ್ ಖರೀದಿ ಮಾಡಿಕೊಂಡು ಬಂದು ಅಂಥ ಹೊಸ ಬಸ್ಸನ್ನು ನಮ್ಮೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟು ಅಲ್ಲಿಂದ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಅವ್ರನ್ನ ನಡ್ಕೊಂಡು ಫ್ಲ್ಯಾಗ್ ಆಫ್ ಮಾಡಿ ನಮಗೆ ಬೀಳ್ಕೊಡುಗೆ ಕೊಟ್ಟಿದ್ದಕ್ಕೆ ನಮ್ಮ ಸಚಿವರಾದಂಥ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದೆ, ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಥರ ಒಂದು ಜೈ ಹಿಂದ್ ಸಮಾವೇಶ ಎಲ್ಲ ಕರ್ನಾಟಕದ ಮಾಜಿ ಸೈನಿಕರನ್ನು ಇಲ್ಲಿ ಕರೆಸಿ ಒಂದು ಸತ್ಕಾರ ಸಮಾರಂಭ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ಈ ಜೈ ಹಿಂದ್ ಕಾರ್ಯಕ್ರಮ ಈ ವರ್ಷ ಮಾಡಿದ್ದಾರೆ, ಪ್ರತಿ ವರ್ಷ ಮಾಡಲಿ ಅಂತ ಅವರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಯುವ ಸೈನಿಕರಿಗೆ ಒಂದು ಏನು ಹೇಳಬೇಕಪ್ಪ ಅಂತಂದರೆ, ಇದೇ ಥರ ನಾವು ನಿಮ್ಮ ಹಿಂದ್ಗಡೆ ಮಾಜಿ ಸೈನಿಕರು ಎಲ್ಲರೂ ಕರ್ನಾಟಕದ ಮಾಜಿ ಸೈನಿಕರು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿಂಧೂರು ಇನ್ನೂ ಮುಗಿದಿಲ್ಲ, ಇನ್ನೂ ಜಾರಿ ಇದೆ, ಇನ್ನೂ ಮುಗಿದಿಲ್ಲ, ಇನ್ನೂ ಜಾರಿ ಇದೆ. ಅದಕ್ಕಾಗಿ ನಾವೆಲ್ಲರೂ ನಿಮ್ಮ ಯುವ ಸೈನಿಕರ ಹಿಂದ್ಗಡೆ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರ ಮೊದಲು BJP ಇತ್ತು, BJP ಸರ್ಕಾರ ಜೊತೆ ಕೂಡ ನಮ್ಮ ಕುಂದುಕೊರತೆಗಳನ್ನು ನಾವು ಎಲ್ಲ ಸೈನಿಕರು ಹೋಗಿ ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ವಿ. ಆದರೆ ಒಂದು ಏನು ಪರಿಗಣಿಸಿಲ್ಲ, ಯಾವುದು ಕರ್ನಾಟಕ ಸರ್ಕಾರದ BJP ಗೌರ್ಮೆಂಟ್ ಇರುವಾಗ
ಈಗ ನೋಡಿ 2-3 ಅಂಶಗಳು ನಾನು ಹೇಳ್ತೀನಿ. ಯಾವ ಥರ ನಮ್ಮ ಕರ್ನಾಟಕ ಸರ್ಕಾರ ಪಾಸಿಟಿವ್ ಆಗಿ ಅದನ್ನು ಗಂಭೀರವಾಗಿ ಆಲೋಚಿಸ್ತಾರೆ ಸೈನಿಕರನ್ನು ಮತ್ತು ಮಾಜಿ ಸೈನಿಕರನ್ನು. ಇತ್ತೀಚೆಗೆ ತಾವು ಎಲ್ಲ ಪತ್ರಿಕೆಗಳಲ್ಲಿ ಸೈನಿಕರ ಕ್ಯಾಂಟೀನ್ನಲ್ಲಿ ನಾವು ಎಕ್ಸೈಸ್ ಡ್ಯೂಟಿಯನ್ನು ಹಾಕ್ತೀವಿ ಅಂತೇಳಿ ಒಂದು ಎಲ್ಲ ಕಡೆ ಓಡಿಸಿದ್ವಿ. ಅದು ನಾವು ಹೋಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹೋಗಿ ಹೇಳಿದ್ವಿ, ಸರ್ ಇದು ಒಳ್ಳೆಯದ, ಇದು ಮೊದಲಿನಿಂದ ಸ್ವಾತಂತ್ರ್ಯ ಸಿಕ್ಕಾಗಲಿಂದ ನಮಗೆ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ಲಿಂದ ನಮ್ಮ ಕ್ಯಾಂಟೀನ್ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ ಎಲ್ಲವೂ ಸಿಗ್ತವೆ. ತಾವು ಈ ಎಕ್ಸೈಸ್ ಹಾಕಿದರೆ ನಮ್ಮ ಮಾಜಿ ಸೈನಿಕರಿಗಾಗಿರ್ಬೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಇದು, ಹಾಗಾಗಿ ಇದನ್ನು ನೀವು ವಾಪಸ್ ಪಡಿಬೇಕಂತೇಳಿ ನಾವು ಮನವಿ ಮಾಡಿದ ಮೇಲೆ ಆ ಮೇರೆಗೆ ಇವತ್ತು ಘೋಷಣೆನೇ ಮಾಡಿಬಿಟ್ರು, ಇಲ್ಲೇ ನಾವು ಹಾಕಲ್ಲ. ಇದು ದೊಡ್ಡದು. ಎರಡನೇದು, ನಮ್ಮ ಮಾಜಿ ಸೈನಿಕರು ಮುಂದೆ ಕೊರತೆಗಳು ನೀವು ಹೇಳ್ದಂಗೆ ಇದ್ದಾವೆ, ಇಲ್ಲಂತಿಲ್ಲ. ಸೊ ಅದನ್ನು ಎಲ್ಲವೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿರ್ವಹಣೆ ಮಾಡಬೇಕಂತೇಳಿ ಈಗ ಒಂದು ಕಾರ್ಪೊರೇಷನ್ ಬೋರ್ಡನ್ನು ನಾವು ಮಾಡ್ತೀವಿ ಅಂತೇಳಿ ಇವತ್ತು ಹೇಳಿದ್ದಾರೆ. ಇನ್ನು ಅದು ಆದರೆ ಎಲ್ಲ ಮುಂದೆ ಕೊರತೆಗಳು ಅದರಲ್ಲಿ ನಾವು ಮಾಡ್ಕೋಬೋದು, ಸರಿ ಮಾಡ್ಕೋಬೋದು ಅಂತೇಳಿ ಒಂದು ನಿವಾರಣೆ ಆಗ್ಬೋದು.